ರಿಲೇಷನ್ ಶಾಪ್ ಸರ್ ಇಲ್ಲಿ ಏನೇನು ಸಿಗುತ್ತೆ ಸರ್ ಇಲ್ಲಿ ನಿಮಗೆ ಸುಮ್ಮನೆ ಟೈಮ್ ಪಾಸ್ಗೆ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡೋದ್ರಿಂದ ಹಿಡಿದು ಬೆಸ್ಟಿ ಫ್ರೆಂಡ್ ವಿತ್ ಬೆನಿಫಿಟ್ಸ್ ಸಿಚುಯೇಷನ್ಶಿಪ್ ಲವ್ ಡೇಟಿಂಗ್ ಲಿವ್ ಇನ್ ಮ್ಯಾರೇಜ್ ವರ್ಗು ಎಲ್ಲಾ ತರ ರಿಲೇಶನ್ಶಿಪ್ ಸಿಗುತ್ತೆ ಸರ್. ಅಕಸ್ಮಾತ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವೇ ಬ್ರೇಕಪ್ ಮಾಡಿಸಿ 1 ಇಯರ್ ಜಿಮ್ ಮೆಂಬರ್ಶಿಪ್ ಫ್ರೀ ಕೊಡ್ತೀವಿ ಸರ್. ಈಗ ನಾನು ಏನ್ ಮಾಡ್ಬೇಕು, ನಿಮ್ ಕೈಯಲ್ಲಿರೋ ಫಾರ್ಮ್ ಫಿಲ್ ಮಾಡಿ ಹೋಗಿ ಎಲ್ಲ ಸೆಟ್ ಆದ್ಮೇಲೆ ನಾವೇ ಕಾಲ್ ಮಾಡ್ತೀವಿ. ಈಗಲೇ ಫಿಲ್ ಮಾಡ್ತೀನಿ. ಏನ್ ಇಷ್ಟು ಬೇಗ ಫೋನ್ ಮಾಡ್ಬಿಟ್ರ? ಅಯ್ಯೋ ಏನ್ ರಿಸೀವ್ ಆಗ್ತಾ ಇಲ್ಲ. ಹಲೋ ಸರ್, ನಾವು ರಿಲೇಷನ್ ಶಾಪ್ ಇಂದ ಮಾತಾಡ್ತಿರೋದು. ಏನು? ಹೌದು ಸರ್, ನೀವು ನಮಗೆ ಫಾರ್ಮ್ ಕೊಟ್ಟು ಹೋಗಿದ್ರಲ್ಲ, ನಿಮ್ಗೆ ಹುಡುಗಿ ಸಿಕ್ಕಿದ್ದಾರೆ ಸರ್. ಹೌದಾ? ಸ್ಟಾರ್ಟಿಂಗು ನೀವು ಕಾಲು ಮೆಸೇಜ್ ವಿಡಿಯೋ ಕಾಲ್ ಅಲ್ಲೇ ಇರಬೇಕು. ಒಂದು 2 months ಆದ್ಮೇಲೆ ನೀವು ಮೀಟ್ ಆಗ್ಬೋದು ಸರ್. ಥ್ಯಾಂಕ್ ಯು. ಒಂದ್ ನಿಮಿಷ ಫೋನ್ ಕೊಡು ಇಲ್ಲಿ. ಚಾಟ್ ಮಾಡ್ತಿದ್ದೀನಿ, ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತೀನಿ. ನಾನು ನೋಡ್ತಾನೆ ಇದ್ದೀನಿ, ಇವಾಗ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ. ಸರಿ ತಗೋ, ಆಯ್ತು. ಹಲೋ ರಿಲೇಷನ್ ಶಾಪ್ ರೀ, ಯಾರ್ ನಂಬರ್ ಕೊಟ್ಟಿದ್ದೀರಿ ನೀವು? ಅವಳು ನನ್ನ ಫೋಟೋ ವಿಡಿಯೋ ಕಾಲ್ ರೆಕಾರ್ಡಿಂಗು ಎಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ದುಡ್ಡು ಕೇಳ್ತಿದ್ದಾಳೆ. 2.5 ಲಕ್ಷ ನಾನು ಎಲ್ಲಿಂದ ತಂದ್ಕೊಡ್ಲಿ? ಹಲೋ ಹಲೋ ಹಲೋ. ಇದೇ ವರ್ಷ ಮುಂಬೈನಲ್ಲಿ ಡೇಟಿಂಗ್ ಆಪ್ ಅಲ್ಲಿ ತಾನು ಹುಡುಗಿ ಅಂತ ಹೇಳ್ಕೊಂಡ್ ಬಂದ ವ್ಯಕ್ತಿಯಿಂದ ಒಬ್ರು 2,34,000 ಹಣ ಕಳ್ಕೊಂಡಿದ್ದಾರೆ. ಬೆಂಗಳೂರಿನ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ 37 ಲಕ್ಷದವರೆಗೂ ಹಣ ಮೋಸ ಹೋಗಿದ್ದಾರೆ. ಇನ್ನೊಂದು ಕಡೆ ಒಬ್ಬರು ಲೇಡಿ ಡೇಟಿಂಗ್ ಆಪ್ ಅಲ್ಲಿ ಸಿಕ್ಕಿದ ವ್ಯಕ್ತಿಯಿಂದ 4.5 ಲಕ್ಷದವರೆಗೂ ಹಣ ಕಳ್ಕೊಂಡಿದ್ದಾರೆ. ಒಂದು ರಿಪೋರ್ಟ್ ನ ಪ್ರಕಾರ ಡೇಟಿಂಗ್ ಆಪ್ ನ ಬಳಸೋ ಇಂಡಿಯನ್ಸ್ ಆನ್ ಆನ್ ಆವರೇಜ್ 7,966 rupees ಕಳ್ಕೊತಿದ್ದಾರೆ. ಗುರು, ನಮ್ಗೆ ಹೊರಗಡೆ ಹುಡುಗಿ ಸಿಗ್ತಲ್ಲ, ಡೇಟಿಂಗ್ ಆಪ್ ಬಗ್ಗೆ ನೀನ್ ಈ ತರ ಎಲ್ಲ ಹೇಳಿ ಎದುರಿಸ್ಬಿಟ್ರೆ ನಾವೇನ್ ಮಾಡ್ಬೇಕು ಅಂತ ನೀವೇನಾದ್ರೂ ಕೇಳಿದ್ರೆ, ಗುರು ನಾನು ಡೇಟಿಂಗ್ ಆಪ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಡೇಟಿಂಗ್ ಆಪ್ ಅಲ್ಲಿ ಇರೋ ರಿಸ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರಿಸ್ಕ್ ನ ತಗೊಂಡು ನೀವು ಡೇಟಿಂಗ್ ಆಪ್ ಇಂದಾನೇ ಹುಡುಗಿ ಹುಡ್ಕೋಬೇಕು ಅಂತ ಅನ್ಕೊಂಡಿದ್ರೆ